ನಾನು ಆಕ್ಚುಲಿ ನಂದೋಗಿ ಹೇಳಿದ್ದೆ ಇನ್ ಕೇಸ್ ಭೀಮ್ ನವಾಸ್ ಏನಾದ್ರು ಮಾಡ್ತೀವಿ ಅಂತಂದ್ರೆ ಸೀರೆ ಉಟ್ಕೊಂಡೇ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆಕ್ಚುಲಿ ಏನ್ ಗೊತ್ತಾ, ನಂದುಗೆ ಭೀಮ್ ನವಾಸ್ ಏನೋ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ಭೀಮ್ ನವಾಸ್ ಅಂತಂದ್ರೆ ಒಂದಿನ ಪೂಜೆ ಮಾಡ್ಬಿಟ್ಟು ವರ್ಷಪೂರ್ತಿ ಕಾಲ ಎಳಿತಾರೆ, ಜಗಳ ಆಡ್ತಾರೆ. ನಂದು ವರ್ಷಪೂರ್ತಿ ಜಗಳ ಆಡ್ತಾರೆ. ನಾವು ಸರ್ಪ್ರೈಸ್ ಕೊಡೋಣ, ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಕ್ಕೆ ಅಂತ ಬಂದ್ವಿ. ಇಲ್ಲಿ ಇವರೇ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ನನ್ನ ಹೆಂಡತಿನ ಈ ತರ ನೋಡೋದಕ್ಕೆ ಇವಾಗ ನನಗೆ ಅನಿಸ್ತಾ ಇದೆ ನನಗೆ, ಓಕೆ ನನ್ ಮದ್ವೆ ಆಗಿದೆ ಅಂತ ಅಂದ್ಬಿಟ್ಟು. ತುಂಬಾ ದಿನ ಆದ್ಮೇಲೆ ನಂದು ಮದ್ವೆ ಹೆಂಡತಿ ಕಾಣಿಸ್ತಾ ಇರೋದು. ಓ, ಅಕ್ಕನ ಕಡೆಯಿಂದ ಗಿಫ್ಟ್. ನಿಮ್ಗೆ ಮದ್ವೆ ಆದಾಗ ಎಷ್ಟು ವರ್ಷ ಅಜ್ಜಿ? 8 ವರ್ಷ. ಸೊ ನಾನು 3 ಸೀರೆ ಯಾವ್ಯಾವ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ತುಂಬಾ ಜನ ಸೀರೆ ಪ್ರೈಸ್ ಕೇಳ್ತಾ ಇದ್ರಿ ಲಾಸ್ಟ್ ವ್ಲಾಗ್ ಅಲ್ಲಿ. ಸೊ ಈ 3 ಸೀರೆ ಬಂದು ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೊ ಏನಪ್ಪಾ ವಿಷಯ ಅಂತಾನೆ ಟೈಟಲ್ ಮತ್ತೆ ತಮ್ಮ ನೋಡಿರ್ತೀರಾ. ಆಕ್ಚುಲಿ ಇವತ್ತು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೊ ಇದು ನಮ್ ಮದ್ವೆ ಆಗಿ ಮೊದಲನೇ ಭೀಮನ ಅಮಾವಾಸ್ಯೆ. ನಾನು ಕರೆಕ್ಟಾಗಿ ಹೇಳಕ್ ಬರ್ತಾ ಇಲ್ಲ. ಸೊ ಎಸ್, ಅನ್ಫಾರ್ಚುನೇಟ್ಲಿ ನಾವು ಭೀಮ್ ಅಮಾವಾಸ್ಯೆ ಮೊನ್ನೆ ಇತ್ತು. ಸೊ ನಾವು ಮಾಡಕ್ ಆಗಿರ್ಲಿಲ್ಲ ಬಿಕಾಸ್ ನಾನು ಆಫೀಸ್ ಇಂದ ತುಂಬಾ ಲೇಟ್ ಬಂದೆ ಅಂಡ್ ನನ್ಗೆ ಲೀವ್ಸ್ ತಗೊಳ್ಳೋದಂತದ್ದು ಆಗ್ಲಿಲ್ಲ ತಗೊಳಕ್ಕೆ. ಬಿಕಾಸ್ ಏನಂದ್ರೆ ಇವ್ರು ಆಫೀಸ್ ಬೇರೆ ಹೋಗಿದ್ಲು ಅವತ್ತು, ಅಲ್ಲಿಂದ ಬೇಗ ಬರ್ಬೇಕಾಗಿತ್ತು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡಿದ್ಲು. ಸೊ ಅದರಿಂದ ಏನಾಯ್ತು, ಬರೋಷ್ಟರಲ್ಲಿ ತುಂಬಾನೇ ಲೇಟ್ ಆಗೋಯ್ತು. 9:30 ಏನೋ ಆಗೋಯ್ತು. ಸೊ ಅವತ್ತು ನಾವು ನಂದು ಪೂಜೆ ಮಾಡಕ್ಕಾಗಿಲ್ಲ. ಪಾಪ ಮೋನ ಕಾಯ್ತಾ ಇದ್ದ ನಾನು ಬಂದ್ ಮಾಡ್ತೀನಿ ಅಂತ. ಬಟ್ ಓಕೆ, ಇವತ್ತು ಶುಕ್ರವಾರ, ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ನನಗೆ ಶ್ರುತಿ ಅಕ್ಕ ಫೋನ್ ಮಾಡಿ ಹೇಳಿದ್ರು. ಸೊ ಇವತ್ತು ಮಾಡುವಂತ ಐಡಿಯಾ ಕೊಟ್ರು. ಸೊ ಇವತ್ತು ಅದಕ್ಕೆ ನಾನು ಮೋನ ರೆಡಿ ಆಗಿ, ನಾನು ಆಕ್ಚುಲಿ ಅರ್ಧ ರೆಡಿ ಆಗಿದೆ, ಡ್ರೆಸ್ ಅಪ್ ಹಾಕ್ಬೇಕು. ಮೋನ ನೋಡಿ, ನಮ್ಮ ಮೋನ ಫುಲ್ ಡ್ರೆಸ್ ಅಪ್ ನಂದಿರ್ಲಿ, ನಾನ್ ಮತ್ತೆ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ. ಏನ್ ಗೊತ್ತಾ, ಇದೆಲ್ಲನೂ ಈ ತರ ಈ ಮದುವೆ ಟೈಮಲ್ಲಿ ಕೊಟ್ಟಿರುವಂತ ಚೀನು ಇದೆಲ್ಲ ಹಾಕೊಳಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಒಕೇಶನ್ಸ್ ಬೇಕು. ಈ ಟೈಮಲ್ಲಿ ಹಾಕೊಡಿಲ್ಲ ಅಂದ್ರೆ ಇನ್ ಯಾವಾಗ ಹಾಕೊಳ್ಳೋದು. ಸೊ ಅದಕ್ಕೋಸ್ಕರ ಮತ್ತೆ ಚೈನು ಎಲ್ಲ ಫುಲ್ ಪಂಚೆ ನೋಡಿ, ಪಂಚೆ ಗಿಂಚೆ ಎಲ್ಲ ಶರ್ಟ್ ಎಲ್ಲಾನು ಉಟ್ಕೊಂಡು ರೆಡಿ ಆಗಿದ್ದೀನಿ. ನಂದು ಇವಾಗ ಸೀರೆ ಉಟ್ಕೊಂಡು ರೆಡಿ ಆಗ್ತದೆ. ನಾನು ಸೀರೆ ತೋರಿಸ್ಬಿಡ್ತೀನಿ. ನನ್ನ ಸೀರೆ ಬಂದ್ಬಿಟ್ಟು ಪರ್ಪಲ್ ವಿತ್ ಗ್ರೀನ್. ಇದು ಆಕ್ಚುಲಿ ನನ್ನ ಮದ್ವೆ ಟೈಮ್ ಅಲ್ಲಿ ಹೊಲ್ಸಿದಂತ ಸೀರೆ. ನಾನು ಅವಾಗ ಹಾಕೊಳಕ್ ಆಗ್ಲಿಲ್ಲ. ಸೊ ಭೀಮನ ಅಮಾವಾಸ್ಯೆ ಬಂದಿತ್ತಲ್ಲ, ಸೊ ಅದಕ್ಕೆ ಈ ಸೀರೆ ಇವಾಗ ಉಟ್ಕೊಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ ನನಗೆ ಸೀರೆ ಉಟ್ಕೊಳ್ಳೋದಿಕ್ ಬರಲ್ಲ. ನಾನು ತುಂಬಾ ಸಲ ಟ್ರೈ ಮಾಡಿದೀನಿ, ಬಟ್ ಪರ್ಫೆಕ್ಟ್ ಆಗಿ ಉಟ್ಕೊಳಕ್ ಬರಲ್ಲ. ಸೊ ಅದಕ್ಕೆ ನಾನು ಪಟ್ಟಂತ ಅಕ್ಕ ಮನೆಗೆ ಹೋಗಿ ಅಲ್ಲಿ ಸೀರೆ ಉಟ್ಕೊಂಡು ವಾಪಸ್ ಬಂದು ಪೂಜೆ ಮಾಡ್ತೀನಿ. ಸೊ ಬೇಗ ಬೇಗ ಹೋಗೋಣ, ಬೇಗ ಬೇಗ ರೆಡಿ ಆಗೋಣ. ನಾನು ಆಕ್ಚುಲಿ ನಂದೋಗಿ ಹೇಳಿದ್ದೆ ಇನ್ ಕೇಸ್ ಭೀಮ್ ನವಾಸ್ ಏನಾದ್ರು ಮಾಡ್ತೀವಿ ಅಂತಂದ್ರೆ ಸೀರೆ ಉಟ್ಕೊಂಡೇ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಸೀರೆ ಮೇಡಮ್ ನೋಡಿ ಫುಲ್ ಬಳೆ ಎಲ್ಲಾನು ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾಳೆ. ಫುಲ್ ಮದ್ವೆ ತರ ನೀವ್ ಹೇಳ್ದಂಗೆ ನೋಡಿ, ಬಿಂದಿ ಕುಂಕುಮ ಇಟ್ಟಿದ್ದಾರೆ. ಆಕ್ಚುಲಿ ಇವಾಗ ತಾನೇ ಜಸ್ಟ್ ಪೂಜೆ ಗೀಜೆ ಎಲ್ಲಾನು ರೆಡಿ ಮಾಡ್ತಾ ಇದ್ಲು. ರೆಡಿ ಮಾಡ್ತಾ ಇದ್ದೀನಿ, ರೆಡಿ ಮಾಡಿ ಆಗಿದ್ದೆ, ಬರೀ ಬಂದು ಪೂಜೆ ಮಾಡ್ಬೇಕಷ್ಟೇನೆ. ಸೊ ಬೇಗ ಬೇಗ ಹೊರಡೋಣ, ರೆಡಿ ಆಗ್ಬಿಟ್ಟು ಟಕ್ ಅಂತ ಬರೋಣ. ಅಂಡ್ ಇನ್ನೊಂದೇನ್ ಗೊತ್ತಾ ಗೈಸ್, ಆಕ್ಚುಲಿ ಭೀಮ್ ನವಾಸ್ಯೆ ದಿನ ಪೂಜೆ ಮಾಡಬೇಕು, ಲೈಕ್ ಮ್ಯಾಂಡೇಟರಿ. ತುಂಬಾ ಜನ ಎಲ್ಲ ಕಸ್ಟಮ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಒಬ್ರು ಮಾಡಲ್ಲ, ಒಬ್ರು ಮಾಡ್ತಾರೆ. ಬಟ್ ನನ್ ಬಿಲೀಫ್ ಏನ್ ಗೊತ್ತಾ, ಭೀಮ್ ನವಾಸ್ಯೆ ದಿನ ಪೂಜೆ ಮಾಡಿದ್ರೆ ಖುಷಿನೇ. ಬಟ್ ಅದೊಂದಿನ ಪೂಜೆ ಮಾಡ್ಬಿಟ್ಟು ವರ್ಷ ಪೂರ್ತಿ ಕಾಲಿಡಿರೋ ವೈಫ್ಗಿಂತ ನಾವ್ ಯಾವಾಗ್ಲೂ ಸ್ವಲ್ಪ ಖುಷಿಯಾಗಿ ನೋಡ್ಕೊಳ್ಳೋಂತ ಹೆಂಡತಿ ಸಿಕ್ಕಿದಾಳೆ. ಆಕ್ಚುಲಿ ಏನ್ ಗೊತ್ತಾ, ನಂದುಗೆ ಭೀಮ್ ನವಾಸ್ಯೆ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ಭೀಮ್ ನವಾಸ್ಯೆ ಅಂತಂದ್ರೆ ಒಂದಿನ ಪೂಜೆ ಮಾಡ್ಬಿಟ್ಟು ವರ್ಷ ಪೂರ್ತಿ ಕಾಲ ಎಳಿತಾರೆ, ಜಗಳ ಆಡ್ತಾರೆ. ನಂದು ವರ್ಷ ಪೂರ್ತಿ ಜಗಳ ಆಡ್ತಾರೆ. ಇಲ್ಲ, ಸುಮ್ನೆ ತಮಾಷೆಗೆ ಹೇಳಿದೆ. ಏನಿವೆ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಕ್ಕ ಮನೆ ಹತ್ರ ಹೋಗ್ಬಿಟ್ಟು ಸೀರೆ ಉಟ್ಕೊಳ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಪೂಜೆ ಗೀಜೆ ಮಾಡಿ ನೆಕ್ಸ್ಟ್ ಲೈನ್ ಏನು ಅಂತ ಬಿಟ್ಟು ಹೇಳ್ತೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ. ಹಾಗೆ ನಮ್ ಚಾನಲ್ ಯಾರು ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡಿ. ಓಕೆ, ಸೊ ಬನ್ನಿ, ಲೆಟ್ಸ್ ಗೋ. ಚೆನ್ನಾಗಿ ಕಾಣಿಸ್ತಾ ಇದೀನಿ. ರಕ್ಕಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾ ಇರೋದು. ನೋಡೋಣ ನಮ್ಮ ಈ ಅವತಾರ ನೋಡಿ ಯಾವ ತರ ಇರುತ್ತೆ ರಿಯಾಕ್ಷನ್ ಅಂತ. ಪೂಜೆ ಇನ್ನ ಆಗೇ ಇಲ್ಲ. ಇವಾಗ ನೀವು ಆಶೀರ್ವಾದ ಮಾಡಿದ್ರೆ ಆಗುತ್ತೆ. ಆನಲ್ಲ ಲಕ್ಷಿತ್ತು ಆಕ್ಚುಲಿ ನಾವು ಸರ್ಪ್ರೈಸ್ ಕೊಡೋಣ, ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಕ್ಕೆ ಅಂತ ಬಂದ್ವಿ. ಇಲ್ಲಿ ಇವರೇ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಫುಲ್ ಸೀರೆ ಎಲ್ಲ ಉಟ್ಕೊಂಡು. ಏನ್ ಸ್ಪೆಷಲ್ ಇವತ್ತು?
ಶ್ರಾವಣ ಶುಕ್ರವಾರ, ಹ್ಮ್. ಸಂಪತ್ ಶುಕ್ರವಾರ ಅಂತಾನು ಕರೀತಾರೆ ಇವತ್ತು. So Okay. ಇವತ್ತು ವೈಭವ ಲಕ್ಷ್ಮಿ ಮಾಡ್ತಾರಂತೆ. ಹೌದು, ಇವತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಅಂದ್ರೆ ಸಂಪತ್ತಿನ ಶುಕ್ರವಾರ ಅಲ್ವಾ, ಲಕ್ಷ್ಮಿ ಪೂಜೆ ಮೇನ್ ಆಗಿ ಲಕ್ಷ್ಮಿ ಪೂಜೆ. ಹ್ಮ್. ಸೊ ಅದಕ್ಕೇನೆ ಮೊದಲನೇ ಶ್ರಾವಣ ಶುಕ್ರವಾರ, ಎರಡನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ, Okay. ಮೊದಲನೇ ಶ್ರಾವಣ ಶುಕ್ರವಾರ ವೈಭವ ಲಕ್ಷ್ಮಿನ ಸ್ಟಾರ್ಟ್ ಮಾಡೋರು ಮಾಡ್ತಾರೆ. ಹಾ ಹಾ Usually ವರಮಹಾಲಕ್ಷ್ಮಿ ನನಗೆ ಆಕ್ಚುಲಿ ಮೋಹನ್ ಕಸಿನ್ ಹೇಳ್ತಾ ಇದ್ರು. ಸೊ ಮೋಹನ್ ಯಾಕೆ ಹೇಳ್ತಾ ಇದ್ರು ನಾನು ಕೇಳಿಸ್ಕೊಂಡೆ. ವರಮಹಾಲಕ್ಷ್ಮಿ ಮಾಡೋದು ಒಂದ್ ವಾರಕ್ಕಿಂತ ಮುಂಚೆ ವೈಭವ ಲಕ್ಷ್ಮಿ ಮಾಡ್ಬೇಕು. ಹಾ ಯಾವಾಗ್ಲೂ ಅಲ್ಲ, ಯಾರೋ ಮೊದಲನೇ time. ಸಲ ಅವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಲ್ಲ, ಅವರು ವೈಭವ ಲಕ್ಷ್ಮಿ ಮಾಡ್ಬೇಕಂತೆ ಫಸ್ಟ್. ಅದಕ್ಕಿಂತ ಒಂದ್ ವಾರ ಮುಂಚೆ ಶುಕ್ರವಾರ ಪೂಜೆ ಮಾಡಿ ವೈಭವ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ವರಮಹಾಲಕ್ಷ್ಮಿನ ಕೂರಿಸ್ಬೇಕಂತೆ. ಸೊ ಇದು ನನಗೆ ಹೇಳಿದ್ದು. ನನಗೆ ನಿಜ ಹೇಳ್ಬೇಕಂದ್ರೆ ತುಂಬಾ ಇತ್ತು. ಆಯ್ತು, ಇವತ್ತು ಯಾಕೋ ಬೆಳಗ್ಗೆಯಿಂದ ನಾನು ವೈಭವ ಲಕ್ಷ್ಮಿ, ನಾನು ಹೋದ ವರ್ಷ ಮಾಡಿದ್ದೆ ವೈಭವ ಲಕ್ಷ್ಮಿ ಪೂಜೆ, ಈ ವರ್ಷ ಮಾಡಿಲ್ಲ. ಇನ್ನು ಮಾಡ್ಬೇಕು, ಮಾಡ್ತೀನಿ, ಬಟ್ ಅದು ವರ್ಷದೊಳಗಡೆ ಮಾಡ್ಬೇಕು, ಹಾ, ಹೌದು. ಸೊ ಇನ್ನು ಒಂದ್ ವರ್ಷ ಕಂಪ್ಲೀಟ್ ಆಗಿಲ್ಲ. ಓಕೆ, ಇವಾಗ ನಮ್ಮ ಮನೆ ಲಕ್ಷ್ಮಿಗೆ ಸ್ವಲ್ಪ ಲಕ್ಷ್ಮಿ ತರ ರೆಡಿ ಮಾಡ್ಬಿಡಿ. ಓಕೆ, ಬೇಗ ರೆಡಿ ಮಾಡ್ಬಿಡ್ತೀನಿ. ಓಕೆ ಓಕೆ, ಸೊ ನಂದು ಇವಾಗ ಸೀರೆ ಉಟ್ಕೊಳಕ್ ಹೋಗಿದ್ರೆ ಉಟ್ಕೊಂಡು ರೆಡಿಯಾಗಿ ಬಂದಾದ್ಮೇಲೆ ಆಕ್ಚುಲಿ ಇವಾಗ ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ ಮಹಾಲಕ್ಷ್ಮಿ ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಅವನು ಶಿಂಬಾ ಅವನು ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ದಾ? ಏನ್ ಮಾಡ್ದೆ ಹೋಮ್ವರ್ಕ್? ಇದಾ ನಿಂಗೆ ಕೊಟ್ಟಿದಾರ ಹೋಮ್ವರ್ಕ್? ಅದೇನದು? ನೀವು ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ದೇವ್ರದ್ದು ಸ್ಪೆಷಲ್ ಇದೆಯಲ್ಲ, ಸೊ ಅದಕ್ಕೆ ಮಹಾಲಕ್ಷ್ಮಿ ಟೆಂಪಲ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ರೆಡಿ ಆಗ್ಲಿ, ನೀವು ಬನ್ನಿ. ನೀವು ಬರ್ತೀರಾ? ನಾನ್ ಬರಲ್ಲ, ಯಾಕಂದ್ರೆ ನಮ್ಗೆ ಟೆಸ್ಟ್ ಇದೆ. ಹಾ ನಮ್ಗೆ ಫಸ್ಟ್ ಇವನ್ ಕರ್ಕೊಂಡು ಹೋಗ್ಬಿಟ್ರೆ ನಾನು ಓದಿಸ್ತೀನಿ. ಹಾ ಓಕೆ, ಇದ್ರೆ ನನ್ ಕೆಲವು ಓದ್ಸಕ್ಕೆ ಇವನು ಇಲ್ಲೇ ಇರ್ಲಿ ಬಿಡಿ. ಓಕೆ ಓದಿಸ್ಬಿಡ್ತೀನಿ. ಸರಿ, ಹಂಗಾರೆ ಸಿಂಹಬ್ಬ ಹೋಗೋಣ, ಬರ್ತೀಯಾ ನಮ್ ಜೊತೆ? ಓಕೆ ಓಕೆ, ಸೊ ಫೈನಲಿ ಹಾ ರೆಡಿ, ನಾವೆಲ್ಲ ರೆಡಿ ಆಗಿದೀವಿ. ಓ ಮೈ ಗಾಡ್, ಅವನು ನೋಡು, ನೀನ್ ಅವೇಲೆ ಚೂಡಿದಾರ್ಲಿ ಲೈಕ್ ಟೀ ಶರ್ಟ್ ಹಾಕೊಂಡಿದ್ದಾಗ ಬರ್ಲಿಲ್ಲ ಅವನು, ಇವಾಗ ಸೀರೆ ಉಟ್ಕೊಂಡಾಗ ಹೆಂಗ್ ಬಂದ ಅವನು? ಹೆಂಗ್ ಕಾಣಿಸ್ತೇವೆ ಮಮ್ಮಿ? ಚೆನ್ನಾಗ್ ಕಾಣಿಸ್ತೈತಾ? ಇವ್ಳ್ದು ಪಾಪಪ್ಪ. ಹೇಳ್ತೀರಾ ನನಗೆ ಬ್ಲಾಗ್ ಅಲ್ಲಿ ಗೊತ್ತು ಈ ಸೀರೆ ಎಲ್ಲಿಂದ ಪರ್ಚೇಸ್ ಮಾಡಿದೀನಿ ಅಂತ. ಈ ಸೀರೆ ನಾನು ಆರಾಧನಾ ಬೈ ಸುಪ್ರಿಯಾ ಆಕ್ಚುಲಿ ಮದುವೆ ಟೈಮ್ ಅಲ್ಲಿ ತಗೊಂಡಿದ್ದು, ನಾನು ಹೇಳ್ದಂಗೆನೆ. ಅಂಡ್ ಕ್ವಾಲಿಟಿ ಆಗ್ಲಿ ಕಲರ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ, ನೀವು ನೋಡ್ಬೋದು. ಸಗದಾಗಿದೆ. ಇದೇ ಫಸ್ಟ್ ಟೈಮ್ ಅಲ್ಲ ಈ ಸೀರೆ ಉಟ್ಕೊಂಡಿರೋದು? ಈ ಸೀರೆ ಇದೆ ಫಸ್ಟ್ ಟೈಮ್. ಸೊ ಆರಾಧನಾ ಬೈ ಸುಪ್ರಿಯಾ ನನ್ನ ಹತ್ರ ತುಂಬಾ ಸಾರೀಸ್ ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ದೆಮ್ ಅಂಡ್ ಇದು ತುಂಬಾ ಸ್ಪೆಷಲ್ ಸಾರಿ. ನನ್ ತಂಗಿ ಬೇಡ ಬೇಡ ಅಂದ್ರು ನಾನು ತಗೋ ಬ್ಲೌಸ್ ಹೊಲಿಯಕ್ ಹಾಕ್ತಿದ್ರು. ಹೌದು, ನನಗೆ ಖುಷಿ ಆಗ್ತಾ ಇದೆ ಗೈಸ್, ನನ್ನ ಹೆಂಡ್ತಿನ ಈ ತರ ನೋಡೋದಕ್ಕೆ. ಇವಾಗ ನನಗೆ ಅನಿಸ್ತಾ ಇದೆ ನನಗೆ, ಓಕೆ ನನ್ ಮದ್ವೆ ಆಗಿದೆ ಅಂತ ಅಂದ್ಬಿಟ್ಟು. ಸೂಪರ್. ಓಕೆ, ಸೊ ಬನ್ನಿ ಬೇಗ ಮನೆಗೆ ಹೋಗಿ ಪೂಜೆ ಮಾಡೋಣ. ಓಕೆ, ಕಮೆಂಟ್ ಸೆಕ್ಷನ್ ಹೇಳಿ ನಂದು ಯಾವ ತರ ಕಾಣಿಸ್ತಾ ಹೇಳಿ ಅಂತ ಅಂದ್ಬಿಟ್ಟು. ಸೀರೆ ಮಾತ್ರ ಪರ್ಫೆಕ್ಟ್ ಆಗಿ ಉಡಿಸ್ತಾರೆ. ಆಕ್ಚುಲಿ ಏನಂದ್ರೆ ಮದ್ವೆ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ನಂದು ಮದ್ವೆ ಹೆಣ್ ತರ ಕಾಣಿಸ್ತಾ ಇರೋದು, ಮದ್ವೆ ಆಗಿರೋ ಹೆಣ್ ತರ ಕಾಣಿಸ್ತಾ ಇರೋದು. Obviously, ತುಂಬಾ bride feel. Because ನಾನು ಲಿಟ್ರಲಿ ಮನೇಲಿ ಕೆಲಸ ಆಗ್ಲಿ, ನಮ್ಮ ಸ್ಟಾಲ್ ಹತ್ರ ಹೋಗೋದಾಗ್ಲಿ ಒಂದ್ ವಾರದಿಂದ ಹೋಗಿಲ್ಲ ಆಲ್ಮೋಸ್ಟ್ ನಾನು. ಮತ್ತೆ ಆಫೀಸ್ ಕೆಲಸ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನನಗೆ ತುಂಬಾ ಈ 3 months ಏನಿದೆಯಲ್ಲ ತುಂಬಾ ಸ್ಟ್ರೆಸ್ಫುಲ್ ಇತ್ತು. ಸೊ ಇವತ್ತು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ರೆಡಿ ಆಗಿದ್ದೀನಿ. ಓಕೆ, ಸಗದಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಸೊ ಮಚ್. ಓಕೆ ಕೂಲ್. ಹಂಗಾರೆ ಓಕೆ, ಓ ಅಕ್ಕನ ಕಡೆಯಿಂದ ಗಿಫ್ಟು. ಡೈಮಂಡ್ ನೆಕ್ಲೆಸ್. ಓ ಮೈ ಗಾಡ್. ಇಲ್ಲ ಇದು ಹಾಕೋದಾ? ನಿಂಗಿಷ್ಟ, ನಿಂಗೆ ಯಾವ್ದು ಇಷ್ಟ ಅದು ನೋಡು. ಮೋಹನ್ನ ಕೇಳು. ನೋಡಿ ಯಾವುದು ಇದಾ? ಇದು ಚೆನ್ನಾಗಿದ್ಯಾ? ಹಾ, ಐ ಥಿಂಕ್ ಇದೇ ಚೆನ್ನಾಗಿದೆ ಅನ್ಸುತ್ತೆ. ನಂಗೆ ಗೊತ್ತಾಗ್ತಿಲ್ಲ. ಯಾವ ಚೆನ್ನಾಗಿ ನೀವೇ ಚೂಸ್ ಮಾಡಿ. ನಿಮ್ಮ ತಂಗಿನ ಯಾವ ತರ ಅಲಂಕಾರ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ನೋಡಿ ನಮ್ಮ ಮಕ್ಕಳಿಗೆ ಎಷ್ಟು ಪೇಷನ್ಸ್ ಇದೆ. ನಂಗೆ ಇದ್ರೆಲ್ಲ ತುಂಬಾ ಜಾಸ್ತಿ ಇಷ್ಟ. ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ, ರೆಡಿ ಆಗ್ಬೇಕಾದ್ರೆ ಪೇಷನ್ಸ್ ಇರಬೇಕು. ನನಗೆ ತೋರಿಸು. ಹಿಂಗ ಇದು ಹಾಕೊಂತೀಯಾ? ಐ ಹ್ಯಾವ್ ಒನ್ ಮೋರ್. ಎಲ್ಲ ಐ ಹ್ಯಾವ್ 2 more. ಓ ಮೈ ಗಾಡ್, ನೀವ್ ಹಿಂಗೆಲ್ಲ ತೋರಿಸ್ಬೇಡಿ. ಏಕೆ? ಅಷ್ಟು ಭೀಮ್ನಾವಾಸ ಕೇಳ್ತಾಳೆ ಮೇಲೆ. ಅದೇ ಇಲ್ಲ ಚೆನ್ನಾಗಿದೆ ಅಲ್ಲ ಇದು? ಇದು ಬೇಡವಾ? ಇದು ಅದು ಬೇಡ. ಎಲ್ಲ ತಿರುಗು. ಇದು ತರ ಇದೆ, ಅಡ್ಡಿಗೆ ತರ. ಇದು ಚೆನ್ನಾಗಿದೆಪ್ಪ. ಇದು ಯಾವ್ದು ಹಾಕೊಂಡಿಲ್ಲ, ಈ ತರ ಡಿಫ್ರೆಂಟ್ ಆಗಿದೆ ಅಂತ. ಸರಿ ಹೋಗ್ಲಿ ಬಿಡಿ, ಅದೇ ಹಾಕೊಳ್ಳಿ. ಯಾವ್ದು ಇಷ್ಟನೋ ಅದು. ನಮ್ಗೆ ಆಕ್ಚುಲಿ ಇಷ್ಟು ದೊಡ್ಡದೆಲ್ಲ ಹಾಕೊಳ್ಳೋ ರೂಢಿ ಇಲ್ಲ. ಪರವಾಗಿಲ್ಲ, ಇನ್ಮೇಲೆ ಅದು ಸ್ಟಡ್ಡು ಮಸ್ತ್ ಕಾಣಿಸ್ತೈತಿ ನೋಡಿ. ಚೆನ್ನಾಗಿ ಕಾಣಿಸ್ತಲ್ಲ ಮೋಹನ್? ಸಗದಾಗಿ ಕಾಣಿಸ್ತದೆ. ಆಕ್ಚುಲಿ ಇದಕ್ಕೂ ಮ್ಯಾಚಿಂಗ್ ಆಗ್ತದೆ. ಇದಿದೆ ಅದು. ಸೇಮ್ ಅಲ್ಲ? ಹಾ, ಸಗದಾಗಿದೆ ನೋಡಿ ಗೈಸ್. ಅಕ್ಕ ಅಂದ್ರೆ ಈ ತರ ಇರ್ಬೇಕು. ಇವಾಗೆಲ್ಲ ಅವ್ರವ್ರ ಸೀರೆ ಉಟ್ಕೊಂತ ಇದಾರೆ ಇವರು. ಹಾ. ಫಸ್ಟ್ ಎಲ್ಲ ಬರೀ ನನ್ ಸೀರೆನೆ. ಆಹಾ, ಸೀರೆಗೆ ಜೈ ಅಂತ ಇದ್ವಿ ನಾವು.
ಸೊ ನಮ್ಮ ಅಕ್ಕಗೆ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಂದ ಹೊರಡೋಣ. ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಮನೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೊಡೋಣ. ಓಕೆ, ಹೊಡೋಣ. ಲೆಟ್ಸ್ ಗೋ. ಬನ್ನಿ, ರಾತ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಅಲ್ಲ, ನೀವು ಬರ್ತೀರಲ್ಲ ಇವಾಗ ಎಲ್ಲಿಗೆ? ನಮ್ ಜೊತೆ ದೇವಸ್ಥಾನಕ್ಕೆ. ಇಲ್ಲಿ ಲೇಟ್ ಆಗುತ್ತೆ. ಬನ್ನಿ, ಓಡ್ಬೇಡ. ಒಂದು ಅರ್ಧ ಗಂಟೆ ಅಷ್ಟೇ. ಎಲ್ಲಿ ದೇವಸ್ಥಾನ ಇರೋದು? ಇಲ್ಲೇನೆ ಇರೋ ಮೀನಾಕ್ಷಿ ಮಾಲ್ ಹತ್ರ. ಅಲ್ಲ, ಓಪನ್ ಇರುತ್ತೆ ಅದು? ಇವಾಗ ಆಕ್ಚುಲಿ 7:30 ಪೂಜೆ. ಅದು ಸಕ್ಕದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಪೂಜೆ ಮಾಡ್ಕೊಳ್ಳಿ, ನಾನು ಅಷ್ಟರಲ್ಲಿ ಪೂಜೆ ಮಾಡ್ತೀನಿ. ಸರಿ, ಆಯ್ತು. ಓಕೆ, ಬರ್ತಾ ಹೇಳಿ, ನಾನು ಕೆಳಗಡೆ ಬಂದೆ. ಸರಿ, ಓಕೆ, ಡನ್. ಓಕೆ, ನೋಡು ಮೇಘಲ, ಮಳೆ ಬರ್ತಾ ಇದೆ. ಯಾಕೆ ಸೀರೆ ಉಟ್ಕೊಂಡಿದ್ಯಲ್ಲ, ಸೀರೆ ಉಟ್ಕೊಂಡ್ರೆ ಮಳೆ ಬಂದ್ಬಿಡುತ್ತಾ? ಅದಕ್ಕೆ ದೇವರು ಫುಲ್ ಖುಷಿಯಾಗಿ ಆನಂದ ಬಾಷ್ಪ ಆಗ್ತಾ ಇದಾರೆ ನೀನ್ ಸೀರೆ ಉಟ್ಕೊಂಡಿರೋದಕ್ಕೆ. ಹೌದಂತೆ. ಇನ್ನ ಮನೆಗೆ ಹೋಗಿ ಪೂಜೆ ಮಾಡ್ಬೇಕು. ಅಲ್ಲಿಂದ ಹೊರಟಿ ಮಳೆ ಬಂತು. ಸರಿ, ಇವಾಗ ಮನೆಗೆ ಹೋಗ್ಬಿಟ್ಟು ಫಸ್ಟ್ ಪೂಜೆ ಮುಗಿಸೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಣ್ಕಣ ಕೈಯ ತಿರುವುದ ಬಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಮದುವೆ ಆದ್ಮೇಲೆ ಮೊದಲನೇ ಭೀಮ್ ಅಮಾವಾಸ್ಯೆಗೆ ನಮ್ಮ ನಂದು ಇವಾಗ ನನ್ನ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಪಾದ ಪೂಜೆ ಮಾಡ್ತಾ ಇರೋದು. ಮದುವೆ ಟೈಮ್ ಅಲ್ಲೂ ಅಂಕಲ್ ಆಂಟಿ ಮಾಡಿದ್ರು. ಅಂಕಲ್ ಆಂಟಿ ಮತ್ತೆ ನಿಮ್ಮ ಅಣ್ಣ ಇದು ಮಾಡಿದ್ರು, ಕನ್ಯಾದಾನ ಆತರ ಮಾಡಿದ್ರು. ಬಟ್ ನಂದು ನನ್ನ ಪಾದ ಪೂಜೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಫುಲ್ ಎಕ್ಸೈಟೆಡ್ ಆಗಿರ್ತಾನೆ. ಮೊದಲನೇ ವರ್ಷ ಚೆನ್ನಾಗಿ ಮಾಡೋದು. ಓಕೆ ಸರ್, ನಾನು ಇವಾಗ ಪಾದ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಇದು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ನಾನು ಕೇಳ್ಕೊಂಡಿದ್ದೀನಿ ಫೋನಲ್ಲಿ ನಮ್ಮ ಅಕ್ಕಂಗೆ ಏನೇನ್ ಮಾಡ್ಬೇಕು, ಮತ್ತೆ ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಓಕೆ, ಮಾಡಿದ್ರಾ? ಅವರೆಲ್ಲ ಮಾಡಿದ್ದಾರೆ. ಹೌದಾ? ಎಷ್ಟು ವರ್ಷ ಆಯ್ತು ಮದುವೆಗೆ? 9 ವರ್ಷ. 9 ವರ್ಷ ಆಯ್ತು. ಇನ್ನೂ ಮಾಡ್ತಾರಾ? ನಮ್ಮ ಅಕ್ಕದಿರು ಇವಾಗ ಮಾಡ್ತಾ ಇದ್ದಾರೆ ಅಜ್ಜಿ. ಮಾಡ್ಲಿ ಒಳ್ಳೇದು. ಮೋಹನ ಹತ್ರ ಚೆನ್ನಾಗಿ ತೊಳಿತೀವಿ. ಅಜ್ಜಿ ತೊಳೆದಿರೋ ಪ್ಲೇಟ್ ಅಲ್ಲೇ ಮಾಡ್ಲಾ ಪೂಜೆ? ತಟ್ಟೆ ಒಳಗೆ ಕಾಲಿಡ್ಬಿಡು. ಕಾಲಿಡು ಸರಿಯಾಗಿ ಹಸ್ರಿಗೆ ಸರಿಯಾಗಿ ಇಲ್ಲಿ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕು. ಎಲ್ಲಾ ತೀರ್ಥಕ್ಕಿಂತ ಪಾದೋದಕ ತೀರ್ಥ ತುಂಬಾ ಪುಣ್ಯ. ನೋಡು, ಅಜ್ಜಿ ಹೇಳ್ತಾ ಇದಾರೆ, ಕೇಳಿಸ್ಕೊಡಿ. ಕಾಶಿಗಿಂತ ಪುಣ್ಯ ತೀರ್ಥ ತಗೊಂಡು ತಲೆಗ ಮೈಗ ಪ್ರದಕ್ಷಿಣೆ ಮಾಡ್ಕೊಂಡ್ರೆ. ಗಂಡನ ಪೂಜೆ ಅಂದ್ರೆ ಏನ್ ಸುಮ್ನೆ ಅಂತ ಅನ್ಕೊಂಡ್ಬಿಡಿ ಮೇಗಲ. ಸ್ವಲ್ಪ ಭಕ್ತಿಯಿಂದ ಮಾಡು. ಮಾಡು. ಇವತ್ತು ಪೂಜೆ ಮಾಡ್ತೀಯಲ್ಲ, ಭಕ್ತಿ, ಆ ಭಕ್ತಿ ಯಾವಾಗ್ಲೂ ಇರ್ಬೇಕು. ವರ್ಷ ಪೂರ್ತಿ ಹಿಂಗೆ ಇದೇ ತರ ಭಕ್ತಿಯಿಂದ ಇರ್ಬೇಕು. ಪೂಜೆ ಮಾಡ್ತಾ ಇಲ್ಲ. ದೀರ್ಘ ಸುಮಂಗಲಿ ಭವ. ತಲೆಗೆ ಹಾಕೋ, ಹಚ್ಕೋ, ಹಣಗಿಚ್ಕೋ, ಕಾಲ್ ಮೇಲೆ ಇರ್ದು. ಮಾಂಗಲ್ಯ ಭಾಗ್ಯ ಯಾವಾಗಲೂ ಚೆನ್ನಾಗಿ ನಗ್ನಗ್ತಾ ಇರ್ಲಿ. ತಲೆ ದೀರ್ಘ ಸುಮಂಗಲಿ ಭವ. ಸೊ ನಂದಿಗೆ ಅವಳ ಫೇವರೇಟ್ ಸ್ಯಾರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಮೊದಲನೇ ಭೀಮನ ಅಮಾವಾಸ್ಯೆಗೆ ಮೋನ ನನಗೆ ಗಿಫ್ಟ್ ಕೊಟ್ಟಿದ್ದು. ಪಾಪ ಅವನಿಗೆ ಏನ್ ಗೊತ್ತು ಅದರ ಇಟ್ಟು ನನಗೆ ಕೊಟ್ಟಿದ್ದಾನೆ. ಸೀರೆ, ಎಲೆ ಅಡಿಕೆ ಮತ್ತೆ ಹೂವ ಮತ್ತೆ ಮಾಮೂಲಿ ತಾಂಬೂಲ, ಸೀರೆ ಮತ್ತೆ ತಾಂಬೂಲ ಇಟ್ಕೊಟ್ಟಾನೆ. ತುಂಬಾ ಖುಷಿ ಆಗ್ತಾ ಇದೆ.
ದೀರ್ಘ ಸುಮಂಗಲಿ ಭವ ದೀರ್ಘ ಆರೋಗ್ಯ ಐಶ್ವರ್ಯ ವೃದ್ಧಿರಸ್ತು ದೀರ್ಘಾಯುಷ್ಯಮಾನ್ ಭವ ದೀರ್ಘಾಯುಷ್ಯಮಾನ್ ಭವ ದೇವರು ಚೆನ್ನಾಗಿ ಬಾಯಪ್ಪ. ಥ್ಯಾಂಕ್ಸ್ Thank you, ಅಜ್ಜಿ. ಓಕೆ, ಸೊ ಫೈನಲಿ ನಮ್ಮ ಭೀಮ್ನ ಅಮಾವಾಸ್ಯೆ ಮುಗೀತು. ಮೊದಲ ಭೀಮಾವಾಸೆ ತುಂಬಾ ಚೆನ್ನಾಗಿ ಮುಗೀತು. ಅಜ್ಜಿ ನೀವ್ ತಾತಂಗ್ ಮಾಡ್ತಿದ್ರ ಭೀಮನ ಅಮಾವಾಸ್ಯೆ? ನೀವು ಹೌದಾ? ನನ್ಗೆ ಗೊತ್ತಿಲ್ಲ, ಚಿಕ್ಕವಳು ನಮ್ಮ ಅತ್ತೆ ಮಾಡುತ್ತಿದ್ರು ಆಗ. ಹೌದಾ? ನಿಮ್ಗೆ ಮದ್ವೆ ಆದಾಗ ಎಷ್ಟು ವರ್ಷ ಅಜ್ಜಿ? ಅಯ್ಯೋ 8 ವರ್ಷ. 8 ವರ್ಷ. 8 ವರ್ಷ ನಂಗೆ ಗೊತ್ತಿಲ್ಲ ಏನು, ಈಗಿನಷ್ಟು ಮಕ್ಕಳು ಬುದ್ಧಿನೂ ಇಲ್ಲ ನಂಗೆ. ನಾನು ಚಿಕ್ಕವಳು 8 ವರ್ಷದವಳು. ಇಲ್ಲ, ನೀವ್ ದೊಡ್ಡವರಾದ್ರಲ್ಲ ಆಮೇಲೆ ನಾ ಮಾಡ್ಲಿಲ್ಲ, 5 ವರ್ಷ ಮಾಡಿದ್ದಷ್ಟೇ. 5 ವರ್ಷ. ಆಮೇಲೆ ಹಳ್ಳಿ ಅಲ್ವಾ, ಅದೆಲ್ಲ ಬೇಕಾ ಬಿಟ್ಟು ಇವಾಗ ಏನು 5 ವರ್ಷ ಮಾತ್ರ ಮಾಡಿದ್ದು. ಓಕೆ, ಪ್ರತಿ ವರ್ಷ ಮಾಡ್ತೀನಿ ಮೂನಂಗೆ. ಮಾಡ್ತೀಯಾ ಪಕ್ಕ? ಎಸ್. ಓಕೆ, ನೀವ್ ಪ್ರತಿ ವರ್ಷ ಇದೇ ತರ ಒಳ್ಳೆ ಒಳ್ಳೆ ಗಿಫ್ಟ್ ಕೊಟ್ರೆ ನಾನು ಪ್ರತಿ ವರ್ಷ ಮಾಡ್ತೀನಿ. ಗಿಫ್ಟ್ ಕೊಡ್ತೀನಿ ಅಂತ ಮಾಡ್ಬಿಡ. ಗಿಫ್ಟ್ ಕೊಟ್ರೆ ಅದು ಒಂದು ಮಾಡ್ಬೇಕು ಪದ್ಧತಿ, ದೈವ ಭಕ್ತಿ ಅದು. ಮಾಡ್ತೀನಿಲ್ಲ. ಓಕೆ, ಆಕ್ಚುಲಿ ಭೀಮ್ನವಾಸ ಎಂತ ಗೊತ್ತಾ ಮಾಡೋದು? ಭೀಮ್ನವಾಸೆ 7 ಜನ್ಮಕ್ಕೂ ನೀನೇ ನನ್ ಗಂಡ ಆಗು ಅಂತ ಮಾಡೋದು. ಹೌದಾ? ಒಳ್ಳೇದು. ಮತ್ತೆ 7 ಜನ್ಮಕ್ಕೆ ನಾನೇನಿಗೆ ಬೇಕಾ? ನೀನ್ ಭೀಮ್ನವಾಸೆ ಮಾಡ್ತೀಯ, ನಿನ್ಗೇನೋ ಓಕೆ ಬೇಕು, ನಾನು 7 ಜನ್ಮ ತಡ್ಕೋಬೇಕಲ್ಲ ನೀನನ್ನ. ಓಕೆ, ಎನಿವೆ ಪೂಜೆ ಎಲ್ಲ ಮುಗಿತು. ಆಕ್ಚುಲಿ ಇವಾಗ ಮಹಾಲಕ್ಷ್ಮಿ ಟೆಂಪಲ್ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಇವಾಗ ನಮ್ಮ ಅಕ್ಕ ಕಾಲ್ ಮಾಡಿದ್ರು 8 ಕಾಲ್ಗೆ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ 8:15. ಬಟ್ ಹೋಗದ ಒಂದ್ ರೌಂಡ್ ಹೋಗ್ಬಿಟ್ಟು ಬರದಾ? ಒಂದ್ ರೌಂಡ್ ಹೋಗಿ ನೋಡ್ಕೊಂಬಾಣ. ಅಕಸ್ಮಾತ್ ಏನಾದ್ರು ಟೆಂಪಲ್ ಏನಾರು ಓಪನ್ ಆಗಿದ್ರೆ ವೆಲ್ ಅಂಡ್ ಗುಡ್, ಇಲ್ಲ ಅಂತಂದ್ರೆ ನೋಡ ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಸುಪ್ರಿಯ ಅವ್ರನ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ ಹೋಗೋಣ ಬನ್ನಿ. ಇಲ್ಲಿ ಬೇಡ ಕಣ ನೀನು, ಬೇಡವಂತೆ ನೀನು. ಬೇಡ ಸಿಂಬ, ನೀನು ಹೋಗು ಮನೆಗೆ. ಬೇಡ ನೀನು. ಹೊಡೋಣ ದೇವಸ್ಥಾನಕ್ಕೆ. ಎಸ್, ದೇವಸ್ಥಾನ ಓಪನ್ ಇಲ್ಲಪ್ಪ. ಆಕ್ಚುಲಿ ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಸೊ ಸುಮ್ನೆ ಹೋಗಿ ಒಂದ್ ನೋಡ್ಕೊಂಡ್ ಬೇಡ. ಓಪನ್ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಸುಮ್ನೆ ಒಂದು ರೌಂಡ್ ಹಾಕೊಂಡು. ಆಕ್ಚುಲಿ ನಾರ್ಮಲ್ ಆಗಿ 8:15 ಕ್ಲೋಸ್ ಆಗುತ್ತೆ, ಬಟ್ ಇವತ್ತು ವೈಭವ ಲಕ್ಷ್ಮಿ ಇದೆಲ್ಲ ನಡೀತಾ ಇರುತ್ತಲ್ಲ, ಓಪನ್ ಇರ್ಬೋದು ಅಂತ ಅನ್ಕೊಂಡಿದೀವಿ. ಇವಾಗ 9 ಗಂಟೆ ಟೈಮು, ನೋಡೋಣ. ಲೆಟ್ಸ್ ಗೋ. ಓಕೆ, ಲಕ್ಕಿಲಿ ಓಪನ್ ಇದೆ 9:30 ಆದ್ರೂ. ಹೌದು, ಪರವಾಗಿಲ್ಲ. ನಾರ್ಮಲಿ ಸಿಂಹ ಬಾಯ್ಲಿ, ಬೇಗ ಬಾಯ್ಲಿ, ಆಮೇಲೆ ತಗೋಣ. ಬಾ ಬಾಯ್ಲಿ, ಮಾಮಿ ಮಾಡ್ಕೊಂಬೋಣ. ಬಾ ನಡಿ ಹೊರಗಡೆ. ಬಾ ಬಾ ಬಾ. ವಾವ್, ಸೂಪರ್. ನಮ್ಮ ಅದೃಷ್ಟ ಚೆನ್ನಾಗಿದೆ, ಪ್ರಸಾದನೂ ಎಲ್ಲ ಸಿಕ್ತು, ದರ್ಶನನೂ ಚೆನ್ನಾಗಾಯ್ತು. ಇಲ್ಲೇ ಕುತ್ಕೊಳ್ಳೋಣ ಬನ್ನಿ ಒಂದು 5 ನಿಮಿಷ. ಆಕ್ಚುಲಿ ಫೇವ್ರೇಟ್ ಇದೆ ನನಗೆ. ಗಣೇಶ ಹಬ್ಬದಲ್ಲಿ ಇದನ್ನ 2 ಸಲ 3 ಸಲ ಎಕ್ಸ್ಕೊಳ್ತಾ ಇದ್ದೆ ನಾನು. ಓಕೆ, ಸೊ ಕರೆಕ್ಟಾಗಿ ಕ್ಲೋಸಿಂಗ್ ಟೈಮ್ ಮುಂಚೆನೇ ಬಂದ್ವಿ, ಪ್ರಸಾದ ಎಲ್ಲನೂ ಸಿಕ್ತು, ಸೊ ಖುಷಿ ಆಯಿತು. ಆ್ಯಕ್ಚುಲಿ ಒಂದು 7:15 ಬಂದರೆ ಆರತಿ ಎಲ್ಲ ಸಕ್ಕದಾಗಿ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಅದು ನೋಡಬೇಕು ಅಂತಲೇ ಅಂದ್ಕೊಂಡಿದ್ವಿ, ಬಟ್ ಎನಿವೆ ಲೇಟ್ ಆಗಿತ್ತಲ್ಲ, ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಇಟ್ಸ್ ಓಕೆ. ಬಟ್ ಅದನ್ನು ನಿಮಗೂ ತೋರಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀವಲ್ಲ, ಫ್ರೈಡೆ 7:30 ಸ್ಟಾರ್ಟ್ ಆಗುತ್ತೆ ಆರತಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಸೂಪರ್ ಆಗಿರುತ್ತೆ, ತುಂಬ ಸಕ್ಕದಾಗಿದೆ ದೇವಸ್ಥಾನ. ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ. ಅಂದರೆ ಇದು ಹುಳಿಮಾವೂರಿನಲ್ಲಿ ಇರೋದು ಲಕ್ಷ್ಮೀ ದೇವಸ್ಥಾನ. ಓಕೆ, ಸೊ ಹೊಡೋಣ. ಮಾಸ್ಟರ್ ಅವರು ಮುಂದೆ ಕೂತ್ಕೋಬೇಕಂತೆ. ಇಲ್ಲೇ ಕೂತ್ಕೊಳ್ತೀಯಾ? ಅಂದು ಮಮ್ಮಿನ ಹಿಂದೆ ಹಾಕ್ಬಿಟ್ಟ ನೀನು? ಇಬ್ರು ಕೂತ್ಕೊ ಅಂತ ಹೇಳ್ಬಿಟ್ಟು ಮಮ್ಮಿನ ಹಿಂದೆ ಹಾಕೊಂಡೆ. ಮಮ್ಮಿ ರಿಟರ್ನ್ಸ್.
ಇಲ್ಲ ಇವತ್ತು ಭೀಮನ ಅಮಾವಾಸ್ಯೆ ಕಾಲ್ಗೆಲ್ಲ ಪೂಜೆ ಮಾಡಿದಾಳೆ. ಏನು ಹೇಳ್ಬಾರ್ದು, ಟ್ರಾಲ್ ಮಾಡಬಾರ್ದು ಇವತ್ತು. ಓಕೆ, ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ತುಂಬಾ ದಿನ ಆದ್ಮೇಲೆ ಥರ್ಡ್ ಫ್ಲೋರ್ ಬಂದಿದೆ. ಈ ಮನೆಗೆ ಜಾಸ್ತಿ ಬರೋದು ಕಮ್ಮಿ, ಯಾಕಂದ್ರೆ ಇವರು ಅಲ್ಲಿ ಮೇಲ್ಗಡೆ ಇರ್ತಾರಲ್ಲ ಅದಕ್ಕೋಸ್ಕರ. ಬಟ್ ಚೆನ್ನಾಗಿದೆ, ಒಂಥರ ಫ್ರೆಶ್ ಫೀಲ್ ಆಗ್ತದೆ. ಡಿವೈನ್ ಫೀಲ್. ಅದು ಪೂಜೆ ಎಲ್ಲ ಮಾಡಿದಾರಲ್ಲ, ಸಗದಾಗಿದೆ. ಬರ್ತೀನಲ್ಲ ಬೆಳಗ್ಗೆ ಹೊತ್ತು ಹಾ. ಆ ಗಮ್ ಅಂದ ತಕ್ಷಣ ಅಂದ್ರೆ ಎಲ್ಲೋ ಒಂಥರ divine feel ಅನ್ಸುತ್ತೆ ನನಗೆ. ಚೆನ್ನಾಗಿದೆ. ಬಾ ಒಂದು ಫೋಟೋ ತಗೊಳ್ಳೋಣ. ಓಕೆ, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರಿ, ಲೈಕ್ ನಿಮ್ಮ ಅಕ್ಕನು ಕರಿಬೋದಲ್ವಾ ನೀವು ಹೋಗಿದ ಕಡೆ ಎಲ್ಲ ಅಂತ. ಬಟ್ ಆಕ್ಚುಲಿ ನಮ್ಮ ಅಕ್ಕನ ಎಲ್ಲ ಕಡೆ ಕರಿತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ನಮ್ಮ ಅಕ್ಕ ಎಲ್ಲ ಟೈಮ್ ಬರೋಕ್ಕಾಗಲ್ಲ. ಇವತ್ತು ಅಷ್ಟೇ ದೇವಸ್ಥಾನಕ್ಕೆ ನಮ್ಮ ಅಕ್ಕನು ಬರಬೇಕಾಗಿತ್ತು, ಬಟ್ ಅವಳು ಸಡನ್ ಪ್ಲಾನ್ಸ್ ಮಾಡಿದಾಗ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಜೊತೆ ಜಾಯಿನ್ ಆಗಕ್ಕಾಗಲ್ಲ ಅಷ್ಟೇ. ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇರ್ತೀವಿ, ಬಟ್ ವ್ಲಾಗ್ ಮಾಡಿರಲ್ಲ ಅಷ್ಟೇ. ಅದೊಂದು ಹೇಳ್ಬೇಕು ಅಂತ ಅನ್ನಿಸ್ತು. ಎನಿವೇಸ್ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀನಿ. ಆಕ್ಚುಲಿ ಅಲ್ಲಿ ಜಾಸ್ತಿ ಬರೋದೇ ಇಲ್ಲ, ವಾರಕ್ಕೆ ಒಂದ್ಸಲನೂ ಬರೋದು ಹೆಚ್ಚೇನೆ. ಬಿಕಾಸ್ ಲಿಟರಲಿ ತುಂಬಾ ಬಿಸಿ ಆಗ್ಬಿಟ್ಟಿದೀವಿ ಎಲ್ರೂ. ಅಂಡ್ ಒಂದ್ ಫೋಟೋ ತಗೋಬೇಕು ನಾನು ಈ ಕೈದು ಹೀಗೆ ದೇವಸ್ಥಾನ ತಗೋಬೇಕು ಅಂತ ಇದೆ, ಬಟ್ ಮತ್ತೊಂದು ಆಕ್ಚುಲಿ ದೇವಸ್ಥಾನದಲ್ಲಿ ಏನೇ ಕ್ಲೋಸಿಂಗ್ ಟೈಮ್ ಇತ್ತಲ್ಲ, ಅರ್ಜೆಂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಒಂದು ಫೋಟೋ ತಗೋಣ, ಇದು ಸ್ವಲ್ಪ ಮೆಮೊರಿ ತರ ಇರುತ್ತೆ. ಸೊ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ಗಳೆಲ್ಲ ನಾವು ಇನ್ಸ್ಟಾಗ್ರಾಮ್ ಶೇರ್ ಮಾಡ್ತಾ ಇರ್ತೀವಿ. ಸೊ ಯಾರ್ಯಾರು ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಇದೀರಾ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಫಾಲೋ ಮಾಡ್ತೀವಿ. ಈಗ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಲ್ ಟೈಮ್ ಅಪ್ಡೇಟ್ಸ್ ಗಳು ಸಿಗುತ್ತೆ. ಸೊ ಮೆಜಾರಿಟಿ ಅವತ್ತೊಂದು ಸ್ಟೋರೀಸ್ ಗಳೆಲ್ಲ ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಮಿಸ್ ಮಾಡಿದ್ರೆ ನೋಡಿ, ಒಳ್ಳೊಳ್ಳೆ ರೀಲ್ಸ್ ಗಳೆಲ್ಲ ಬರ್ತಾ ಇರುತ್ತೆ. ಮಿಸ್ ಮಾಡಿದ್ರೆ ಫಾಲೋ ಮಾಡ್ಕೊಡಿ, ಮೋಹನ್ ಜೈನ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್. ಅಂಡ್ ಮೇಘಲಾ ಪ್ರಕಾಶ್. ಓಕೆ, ಸೊ ಫೈನಲಿ ಊಟ ಗೀಟ ಎಲ್ಲಾನು ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 12 ಗಂಟೆ ರಾತ್ರಿ. ಅಂಡ್ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಯಾಕಂದ್ರೆ ಬಿಕಾಸ್ ತುಂಬಾ ಜನ ಕೇಳ್ತಾ ಇದ್ವಿ ಅವತ್ತು ಚಿಕ್ಕಪೇಟೆಯಿಂದ ಯಾವ ಸಾರಿ ತಗೊಂಡ್ವಿ ಮತ್ತೆ ಇನ್ನೇನೇನ್ ಶಾಪಿಂಗ್ ಮಾಡಿದ್ವಿ ಅಂತ. ನಾವು ಕೂಡ ಹೇಳಿದ್ವಿ ನಿಮ್ಗೆ, ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀವಿ ನಾವೇನೇನ್ ತಗೊಂಡ್ವಿ ಅಂತ. ಸೊ ಅದಕ್ಕೇನೆ 12 ಗಂಟೆ ಆದ್ರೂನುವೆ ಸೊ ನಾವು ಕೂತಿದ್ದೀವಿ, ಲೈಕ್ ಇನ್ನೂ ಶೂಟ್ ಮಾಡ್ಕೊಂಡು ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸೋದಕ್ಕೆ. ಸೊ ನಾನು ಬೇಗ ತೋರಿಸ್ಬಿಡ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಬಿಕಾಸ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದೆ ತಗೊಳ್ಬೇಕಾದ್ರೆ. ಸೊ ತೋರಿಸ್ತೀನಿ. ಎಸ್, ಓಕೆ. ಸೊ ಆಕ್ಚುಲಿ ನಾನು ಅವತ್ತು ಚಿಕ್ಕಪೇಟೆಯಲ್ಲಿ 3 ಸೀರೆ ತಗೊಂಡಿದ್ದೆ. ಒಂದು ವರಮಹಾಲಕ್ಷ್ಮಿಗೆ, ನಮ್ಮ ದೇವರಿಗೆ, ಇನ್ನೆರಡು ನನಗೆ ಮೋಹನ್ ಕೊಡಿಸಿದ್ದು. ಒಂದು ಆಕ್ಚುಲಿ ನಾನು ಪ್ರತಿ ವರ್ಷ ನನಗೋಸ್ಕರ ಗಿಫ್ಟ್ ಮಾಡ್ತೀನಿ, ಅದೆಲ್ಲ ಮೋಹನ್ ಮೇಲೆ ಎತ್ತಾಕ್ಬಿಟ್ಟು 2 ಸೀರೆ ತೆಗೆಸ್ಕೊಂಡೆ. ಸೊ ಅದು ಇನ್ನೊಂದು ಸೀರೆ ಆಕ್ಚುಲಿ ಇವ್ರು ನನಗೆ ಗಿಫ್ಟ್ ಮಾಡ್ಕೊಳ್ತೀನಿ ಅಂತಂದಲ್ಲ, ಆ ಸೀರೆನೇ ಭೀಮ್ ಅಮಾವಾಸ್ಯೆಗೆ ನಾನು ಕೊಟ್ಟಿದ್ದೆ ಇವಾಗ. ಎನಿವೇಸ್, ಸೊ ನಾನು 3 ಸೀರೆ ಯಾವ್ಯಾವ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ಸೀರೆ ಬಂದು ಇದಕ್ಕೆ ಏನ್ ಹೇಳಿ ನಾನು, ಒಂಥರ ಇದು ಬ್ಲೂನು ಅಲ್ಲ ಗ್ರೀನು ಅಲ್ಲ, ಓಷನ್ ಗ್ರೀನ್ ಬ್ಲೂ. ತುಂಬಾ ಅಂದ್ರೆ ನಾನು ನೋಡಿದ ತಕ್ಷಣ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ದಿಸ್ ಸಾರಿ ಅನ್ಸ್ತು ನನಗೆ. ನೀವು ನೋಡ್ಬೋದು ಈ ತರ ಇದೆ ಸೀರೆ. ಇದೀಗ ಒಂಥರ ಸಿಯಾನಾ ಏನಂತಾರೆ ಆ ಕಲರ್ಗೆ, ನನಗೆ ಗೊತ್ತಿಲ್ಲ. ಸಿ ಗ್ರೀನಾ. ಸೊ ಈ ತರ ಫುಲ್ ಪ್ಲೇನ್ ಬಂದು ಈ ತರ ಇದರಲ್ಲಿ ಆನೆದು ಬಾರ್ಡರ್ ಡಿಸೈನ್ ಇದೆ, ನೀವು ನೋಡ್ಬೋದು. ಈ ತರ ಇದೆ ಸೀರೆ. ಬಟ್ ನನಗಂತೂ ಪರ್ಸನಲಿ ತುಂಬಾ 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 ಇಷ್ಟ ಆಯ್ತು ಈ ಸೀರೆ. ನೋಡ್ತೀನಿ ಯಾರಾದ್ರೂ ನನಗೆ ಇದೇ ಸೀರೆ ಭೀಮ್ ಅಮಾವಾಸ್ಯೆದು. ಸೊ ನೆಕ್ಸ್ಟ್ ಸಾರಿ, ದಿಸ್ ಇಸ್ ಲೈಕ್ ಇದು ನನಗೆ ಆಕ್ಚುಲಿ ನನ್ನ ಇಂಟೆನ್ಷನ್ ಅಲ್ಲಿ ಸೀರೆ ಅಂಗಡಿಲಿ ಇಂಟೆನ್ಷನ್ ಏನಿತ್ತು ಅಂದ್ರೆ ನನಗೆ ಆ ಕಾಲದ ತರ ಸೀರೆ ಬೇಕಿತ್ತು. ಆಕ್ಚುಲಿ ನೀನು ಬ್ರೌನ್ ಕಲರ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ, ಇದ್ರ ಬದಲು ನೀನು ಇನ್ನೊಂದು ಆ ಬ್ಲೂ ಮತ್ತೆ ಎಲ್ಲೋ ಇತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ತಿದ್ದೆ. ನಾನು ಹೇಳಿದ್ದು ಇವಳಿಗೆ, ಇದು ತಗೋ ಬ್ರೌನ್ ಯುನೀಕ್ ಆಗಿ ನಿನ್ನ ಹತ್ರ ಇಲ್ಲ ಇದು ಅಂತ ಅಂದ್ಬಿಟ್ಟು ಹೇಳಿದ್ದು. ನಾನು ಮತ್ತೆ ಇವ್ರ ಅಕ್ಕ ಎಲ್ಲ ಹೇಳಿ ಇದು ತಗೊಟ್ಟಿದ್ದು. ಅಂಡ್ ಆ ಲಾಗ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿರೋದು ಆರೆಂಜ್ ಕಲರ್ ಸ್ಯಾರಿನೇ ಸಖತ್ತಾಗಿದೆ ಅಂತ ಅಂದ್ಬಿಟ್ಟು. ಆರೆಂಜ್ ಕಲರ್ ಆಕ್ಚುಲಿ 2 ಇತ್ತು, ನಾನು ಈ ಆರೆಂಜ್ ಕಲರ್ ವಾಟೆವರ್ ನಮಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಇದು ರಸ್ಟ್ ಆರೆಂಜ್ ಕಲರ್ ವಿತ್ ಪರ್ಪಲ್ ಕಲರ್ ಬಾರ್ಡರ್ ನೀವು ನೋಡಬಹುದು. ಇದರಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ. ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಆಕ್ಚುಲಿ ನಾನು ರೀಸೆಂಟ್ಲಿ ತುಂಬಾ ಜನ ಆರೆಂಜ್ ರಸ್ಟ್ ಆರೆಂಜ್ ಎಲ್ಲ ಹಾಕೊಂಡು ನಾನು ಬೆಳಪ ತಗೊಳ್ಳೋದು ಸದ್ಯಕ್ಕೆ ಅನ್ಕೊಂಡಿದ್ದೆ. ಬಟ್ ಇದು ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗೋಯ್ತು. ಸೊ ಇದೊಂದು ಸ್ಯಾರಿ ತಗೊಂಡೆ. ಇವಾಗ ಹಬ್ಬಗಳೆಲ್ಲ ತುಂಬಾ ಬರ್ತಾ ಇದೆಯಲ್ಲ, ಸೊ ಅದಕ್ಕೆ. ಅಂಡ್ ಮೈ ಫೇವ್ರೆಟ್ ಸ್ಯಾರಿ ನಮ್ಮ ಮನೆ ದೇವರಿಗೆ, ನಮ್ಮ ವರಮಹಾಲಕ್ಷ್ಮಿಗೆ ಬಂದು ಜಾಮೂನ್ ಕಲರ್ ವಿತ್ ರಾಮ ಗ್ರೀನ್ ಕಲರ್ ಬಾರ್ಡರ್ ತಗೊಂಡಿರೋದು. ಅವ್ರು ಈ ಸೀರೆ ಹಾಕಿದ ತಕ್ಷಣ ಅಂತೂ ಲಿಟ್ರಲಿ ಹೇಳ್ತಾರಲ್ಲ ಬಾಯಿಲೆ ನೀರೇ ಬಂದ್ಬಿಟ್ಟಿತ್ತು ಈ ಸೀರೆ ನೋಡಿ. ಐ ಥಿಂಕ್ ಮೋನ್ಗೂ ತುಂಬಾ ಇತ್ತು. ಮೋನ ನಿಮಗೂ ತುಂಬಾ ಇಷ್ಟ ಆಗಿತ್ತಲ್ಲ ಈ ಸೀರೆ? ನನ್ಗೂ ಇಷ್ಟ ಆಯ್ತು. ಬಟ್ ಓನ್ಲಿ ಥಿಂಗ್ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ಎಂಗೇಜ್ಮೆಂಟ್ ಗೆ ಸಿಮಿಲರ್ ಕಾಂಬಿನೇಷನ್ ಇತ್ತಲ್ಲ. ನನಗೆ ಮತ್ತೆ ಸುಪ್ರಿಯಾ ಅವ್ರಿಗೆ ಇಬ್ರಿಗೂ ಒಂದೇ ಒಪಿನಿಯನ್ ಇತ್ತು, ಲೈಕ್ ರಿಪೀಟೆಡ್ ಆಗುತ್ತೆ ಅಂತ. ಬಟ್ ಎನಿವೇ ಈ ಸ್ಯಾರಿ ಎಲ್ಲರಿಗೂ ಇಷ್ಟ ಆಯ್ತು.
ಆಂಟಿಗೆ ಇಷ್ಟ ಆಯ್ತು, ಇವ್ರ ಅಕ್ಕದಿಯರ್ಗೆ ಇಷ್ಟ ಆಯ್ತು. ಸೊ ಅದಕ್ಕೆ ನೀವೇ ಬಟ್ ನಾನು ನನ್ನ ಮೇಲೆ ನನ್ನ ಹತ್ರ ಇದೆ ಅಂತ ನಾನು ಆತರ ಯೋಚನೆ ಮಾಡಿ ತಗೊಂಡಿಲ್ಲ. ಬಟ್ ನಾನು ದೇವ್ರಿಗೆ ಯಾವ ತರ ಚೆನ್ನಾಗಿ ಕಾಣುತ್ತೆ ಅಂತ ಇಂಟೆನ್ಷನ್ ಇಟ್ಟು ತಗೊಂಡಿದ್ದೆ. ಹೌದು, ದೇವ್ರಿಗೆ ಅಂತ. ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಈ ಸೀರೆ. ಐ ಡೋಂಟ್ ನೋ ಈ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇದೆಯೋ ಇಲ್ವೋ ಸೀರೆಗೆ, ಬಟ್ ನಿಜವಾಗ್ಲೂ ಐ ಥಿಂಕ್ ಇವಾಗ ನೈಟ್ ಹೊತ್ತು ರೆಕಾರ್ಡ್ ಮಾಡ್ತಿರೋದ್ರಿಂದ ಆ ಶೇಡ್ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಒಂದ್ ಸ್ವಲ್ಪ ಡಾರ್ಕ್ ಇಂದ ವೈನ್ವರೆಗೂ ಒಂಥರ ಶೈನಿ ತರ ಇದೆ, ಅಷ್ಟೊಂದು ಗೊತ್ತಾಗ್ತಿಲ್ಲ. 3 ಸೀರೆ ತಗೊಂಡೆ. ಬಟ್ ಇದ್ ನೋಡಾದ್ಮೇಲೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಯಾವಾಗ್ಲೂ ಪರ್ಪಲ್ ತಗೊಳ್ತೀರಾ ಅಂತ ಅಂದ್ಬಿಟ್ಟು. ಬಟ್ ಎನಿವೇ ಇವಾಗ ಮೇಡಮ್ ಅವ್ರ ಹತ್ರ ಎಲ್ಲಾ ತರ ಕಲರ್ಸ್ ಇದೆ, ಸೊ ರಿಪೀಟ್ ಆಗೇ ಆಗುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಎನಿವೇ ಪರ್ಪಲ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗ್ಬಿಡುತ್ತೆ. ವ್ಲಾಗ್ ಅಲ್ಲಿ ಆಕ್ಚುಲಿ ಹೇಳಿದ್ವಿ ನಾವು 4 ಸೀರೆ ತಗೊಂಡ್ವಿ ಅಂತ ಅಂದ್ಬಿಟ್ಟು. ಬಟ್ 1 ಸೀರೆ ವಾಪಸ್ ಇಟ್ಬಿಟ್ಲು, ಸದ್ಯಕ್ಕೆ 4. ನನಗೆ ಅದು ತುಂಬಾ ಇಷ್ಟ ಆಗಿತ್ತು. ಬಟ್ ಏನಂದ್ರೆ ಯೆಲ್ಲೋ ಕಲರ್ ನೀವು ಯಾವಾಗ ಹೋದ್ರೂ ಸಿಗುತ್ತೆ ಅಂತ ನಾನು ಅದನ್ನ ಅಲ್ಲೇ ಇಟ್ಬಿಟ್ಟೆ. ಪ್ರಾಬ್ಲಿ ಬೇರೆ ಯಾವ್ದಾದ್ರು ಒಕೇಶನ್ ಏನಾದ್ರು ಇದ್ರೆ ಅವಾಗ ತಗೊಳ್ಳೋಣ. ನೆಕ್ಸ್ಟ್ ಗೌರಿ ಹಬ್ಬ ಎಲ್ಲ ಬರುತ್ತಲ್ಲ, ಅವಾಗ ನೋಡೋಣ. ಸೊ ನೆಕ್ಸ್ಟ್ ಬಂದು ಐ ಡೋಂಟ್ ನೋ, ಮೋಹನ್ ಅಲ್ಲಿಂದ ವಾಕ್ ಮಾಡ್ತಾ ಇರುವಾಗ ಇದು ಮೋಹನ್ ಶಾಪಿಂಗು. ಓ ಇದು ಟೀಪಾಯ್ ಮೇಲೆ ಹಾಕೋದಕ್ಕೆ, ಟೀಪಾಯ್ ಮೇಲೆ ಹಾಕಕ್ಕೆ ಇವ್ರು ಈ ತರ ಟೇಬಲ್ ಕ್ಲಾತ್ ತಗೊಂಡಿದ್ದಾರೆ. ಪರವಾಗಿಲ್ಲ, ಚಿಕ್ಕಪೇಟೆ ಇದೊಂಥರ ಸ್ಟ್ರೀಟ್ ಶಾಪಿಂಗ್ ಇದು ಸೈಡ್ ಇದರಲ್ಲಿ ನೆನ್ಪುಸ್ಕೊಂಡು ನಮ್ಮ ಯಜಮಾನ್ರು ತಗೊಂಡಿದ್ದಾರೆ. ಎಸ್, ಈ ತರ ಫ್ಲೋರಲ್ ಡಿಸೈನ್ ಚೆನ್ನಾಗಿದೆ, ಸಿಂಪಲ್ ಆಗಿ. ನೆಕ್ಸ್ಟ್ ಏನ್ ತಗೊಂಡಿದ್ದೀವಿ? ಇದು ಐ ಥಿಂಕ್ ಬಾಳೆಕಂಬ. ಇದು ಬಾಳೆಕಂಬ ಇಡಕ್ಕೆ ಸ್ಟ್ಯಾಂಡ್ ತಗೊಂಡಿದೀನಿ 2. ಸೊ ಬಾಳೆಕಂಬ ಇಡೋದಕ್ಕೆ 2 ಸ್ಟ್ಯಾಂಡ್ ತಗೊಂಡಿದೀವಿ ಜೋಡಿದು. ಸೊ ಈ ತರ ಇದ್ರಲ್ಲಿ ತುಂಬಾ ಡಿಫ್ರೆಂಟ್ ಕ್ವಾಲಿಟೀಸ್ ಅಂಡ್ ಪ್ರೈಸಸ್ ಬರುತ್ತೆ. ಸುಮಾರು ಜನ ಪ್ರೈಸಸ್ ಎಲ್ಲ ಕೇಳ್ತಾ ಇದಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತೀನಿ. ಸೊ ಇದ್ರದ್ದೆಲ್ಲ ಎಷ್ಟು 100 ರೂಪಾಯಿನ 100, 150, 300, 400, 500, 600 ಕ್ವಾಲಿಟಿ ಮೇಲೆ ಡಿಪೆಂಡ್. ಹಾ, ಸೊ ಬಟ್ ನಾವ್ ಇದು ತಗೊಂಡಿದ್ದು 250 ರುಪೀಸ್ಗೆ ಏನೋ ಅಲ್ಲ, 250 300 ಅನ್ಸುತ್ತೆ. ಅದೇ ರೇಂಜ್ ಅಲ್ಲಿ ಏನೋ ತಗೊಂಡಿದೀವಿ. ಅಂಡ್ ನೆಕ್ಸ್ಟ್ ಬಂದು ಇದು ಆಕ್ಚುಲಿ ನಂದು ಅವತ್ತಿನ ದಿವಸದ ಫೇವ್ರೆಟ್ ಶಾಪಿಂಗ್ ಥಿಂಗ್. ನಾನು ಆಕ್ಚುಲಿ ನನಗೆ ಜರ್ಮನ್ ಸಿಲ್ವರ್ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ, ಪರ್ಸ್ನಲಿ ಹೇಳ್ಬೇಕು ಅಂದ್ರೆ. ನನಗೆ ಕಂಚಿಂದ ಐಟಮ್, ಆ ಕಾಲದಲ್ಲಿ ಕಂಚಿನ ಜಾಸ್ತಿ ಯೂಸ್ ಮಾಡ್ತಿರಲ್ಲ, ಸೊ ನಂಗೆ ಅದೇ ತುಂಬಾ ಇಷ್ಟ. ಸೊ ಫಸ್ಟ್ ಪರ್ಚೇಸ್ ಬಂದು ಇದು ಧೂಪ ಹಾಕ್ತಾರಲ್ಲ, ಎಸ್, ಧೂಪ ಹಾಕೋದು. ಧೂಪ ಹಾಕೋದು ತಗೊಂಡಿದ್ದೀನಿ ಒಂದು. ನೈಸ್. ಸೆಕೆಂಡ್ ಬಂದು ಇದು ಹೂವಾ ಬುಟ್ಟಿ. ಹೂವು ಇಡೋಂಥ ಬುಟ್ಟಿ, ಹಣ್ಣುಗಳಿರೋಂಥ ಬುಟ್ಟಿ. ಹೂವು ಹಣ್ಣು ಎಲ್ಲ ಇಡ್ಬೋದು, ಹಣ್ಣುಗಳು ಇಡ್ಬೋದು, ಹೂವುಗಳು ಇಡ್ಬೋದು, ಏನಾದ್ರು ಇಟ್ಕೋಬಹುದು ನೀವು. ಬಟ್ ತುಂಬಾ ಚೆನ್ನಾಗಿದೆ. ಈ ತರ ಫುಲ್ ಇದು ಫ್ಲೋರಲ್ ಡಿಸೈನ್ಸ್ ಅಲ್ಲಿ ಇದೆ, ನೀವು ನೋಡ್ಬೋದು. ಹೌದು. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಹೆವಿ ಕೂಡ ಇದೆ ಇದು. ಸೊ ಇದು ಒಂದು ಹೂವು ಬುಟ್ಟಿ ತಗೊಂಡೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಪ್ಲೇಟ್ ತಗೊಂಡೆ, ತಟ್ಟೆ. ಇದು ಕಂಚಿಂದೇನೆ, ಇದು ತಗೊಂಡೆ. ಇದು ಬಂದು ವರಮಹಾಲಕ್ಷ್ಮಿ ನಾವು ಕಳಶ ಕೂರಿಸ್ತೀವಲ್ಲ, ಕಳಶದ ಕೆಳಗಡೆ ಈ ಪ್ಲೇಟ್ ಇಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಕಳಶ ಇಡೋದು. ಸೊ ಅದಕ್ಕೆ ಅಂತ ತಗೊಂಡಿದ್ದಂತ ಪ್ಲೇಟು ಚೆನ್ನಾಗಿದೆ. ಇದು ವೇಟ್ ಇದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಇದು ಒಳಗಡೆ ಪ್ಯಾಟರ್ನ್ ಎಲ್ಲಾನು ಇದೆ ನೋಡಿ. ನಾನು ಆದಷ್ಟು ಸಿಂಪಲ್ ಡಿಸೈನ್ಸ್ ಪ್ರಿಫರ್ ಮಾಡ್ತೀನಿ. ನಾನು ಜಾಸ್ತಿ ಓವರ್ ಡಿಸೈನ್ಸ್ ಇದ್ರೆ ತೊಳೆಯೋಕ್ಕೂ ತುಂಬಾ ಕಷ್ಟ, ಮತ್ತೆ ಫ್ಯೂಚರ್ ಹೋಗ್ತಾ 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 ಅದೆಲ್ಲ ಗಲೀಜ್ ಕುತ್ಕೊಂಡ್ಬಿಡುತ್ತೆ. ಸೊ ಅದೆಲ್ಲ ವಾಶ್ ಮಾಡಕ್ ಆಗಲ್ಲ ಕ್ಲೀನಾಗಿ ಅಂತ, ಮನೇಲೆ ಕ್ಲೀನಾಗಿ ಮಾಡಕ್ ಆಗಲ್ಲ ಅಂತ ನಾನು ಈ ತರ ಸಿಂಪಲ್ ಆಗಿರೋದೇ ತಗೊಂಡೆ. ಸೊ ಎಲ್ಲರೂ ಪ್ರೈಸ್ ಕೇಳ್ತಾ ಇದ್ರಿ, ಯಾವ್ಯಾವ ಐಟಮ್ಗೆ ಎಷ್ಟು ಪ್ರೈಸ್ ಕೊಟ್ವಿ ಅಂತ. ಸೊ ಈ 3 ಕಂಚಿನ ಐಟಮ್ಸ್ಗೆ ನಾನು ಟೋಟಲ್ 5000 ಪೇ ಮಾಡಿದೆ ಅವ್ರಿಗೆ. ಅವ್ರ ಪ್ರಾಬ್ಲಮ್ ನಮಗೆ 7000 ಏನೋ ಹೇಳಿದ್ರು. ಸೊ ಬಾರ್ಗೇನ್ ಮಾಡಿ ನಾವು 5000 ಮಾಡಿದ್ವಿ. ಇದು ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ 5000 ಅಲ್ಲ, 5000 ಸಮ್ ಚೇಂಜ್. ಇದು ಗೊತ್ತಿಲ್ಲ ನನಗೆ, ಪ್ರಾಬ್ಲಿ 100-150 ಇರ್ಬೋದು. ತುಂಬಾ ಜನ ಸೀರೆ ಪ್ರೈಸ್ ಕೇಳ್ತಾ ಇದ್ರಿ ಲಾಸ್ಟ್ ವ್ಲಾಗ್ ಅಲ್ಲಿ. ಸೊ ಈ 3 ಸೀರೆ ಬಂದು 7,000 to 9,000 ಬಿಟ್ವೀನ್ ನಾನು ತಗೊಂಡಿದ್ದಂತ. ಒಂದೊಂದು ಸೀರೆಗೆ, 3 ಸೀರೆಗಲ್ಲ, ಒಂದೊಂದು ಸೀರೆ ನಾನು ಪ್ರೈಸ್ ರೇಂಜ್ ಬಂದು ಅದು 7,000 and 9,000 ಬಿಟ್ವೀನ್ ನಲ್ಲಿ ತಗೊಂಡಿದ್ದು. ಸೊ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಆಗ್ಲಿ, ಪ್ರತಿಯೊಂದು ಐಟಮ್ ಏನೇನು ತಗೊಂಡಿದ್ವಿ ಸೂಪರ್ ಆಗಿತ್ತು. ಎಸ್. ಅಂಡ್ ಇನ್ನೊಂದೇನಂದ್ರೆ ಲೈಕ್ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಲೈಕ್ ಎಕ್ಸಾಕ್ಟ್ ಪ್ರೈಸ್ ಹೇಳಿ ಅಂತ ಅಂದ್ಬಿಟ್ಟು. ಎಕ್ಸಾಕ್ಟ್ ಪ್ರೈಸ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಬಿಟ್ಟೆ ತಗೊಳ್ತೇವೆ, ನಾವು ದುಡ್ಡು ಕೊಟ್ಬಿಟ್ಟೆ ತಗೊಳ್ತಾ ಇರೋದು. ಬಟ್ ನಮಗೆ ಅಂತ ಒಂದು ಸ್ವಲ್ಪ ಸಣ್ಣ ಪುಟ್ಟ ಡಿಸ್ಕೌಂಟ್ ಕೊಡ್ತಾರೆ. ಸೊ ಪ್ರೈಸ್ ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ, ಸೀರೆ ಟು ಸೀರೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರೇಂಜ್ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಇಂದ ಹೋದಾಗೆಲ್ಲ. ಸೊ ಇದು ಬಂದ್ಬಿಟ್ಟು ಎಷ್ಟು 7 to 10 ರೇಂಜ್ ಅಲ್ಲ, 7 to 9. ಓಕೆ, 7,000 ಇಂದ 9,000 ರೇಂಜ್ ಅಲ್ಲಿ ಇರೋದು. ಓಕೆ, ಕೂಲ್. ಸೊ ಸದ್ಯಕ್ಕೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಜಸ್ಟ್ ಒಂದು ಗ್ಲಿಮ್ಸ್ ತೋರ್ಸೋಣ ಅಂತ ಅನ್ನಿಸ್ತು. ಸೊ ಎನಿವೆ, ಇವಾಗ ನಾಳೆಯಿಂದ ನೆಕ್ಸ್ಟ್ ಬೇರೆ ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಕ್ಲೀನಿಂಗ್ ಎಲ್ಲನೂ ಆಲ್ರೆಡಿ ಶುರು ಆಗಿದೆ, ಬೆಳಿಗ್ಗೆನೆ ಎಲ್ಲ ಮನೆಯೆಲ್ಲ ಒಂದ್ ರೌಂಡ್ ಎಲ್ಲ ಕ್ಲೀನ್ ಆಯ್ತು. ನೆಕ್ಸ್ಟ್ ಇವಾಗ ಪಾತ್ರೆಗಳು ಅದು ಇದೆಲ್ಲ ಫುಲ್ ಕಿಚನ್ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು, ಕಬೋರ್ಡ್ ಕ್ಲೀನಿಂಗ್ ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಸೊ ವರಮಹಾಲಕ್ಷ್ಮಿಗೆ ಲೈಕ್ A to Z ಎಲ್ಲ ಫುಲ್ ಫ್ರಮ್ ಸ್ಕ್ರಾಚ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಬರುತ್ತೆ ಗೈಸ್ ವ್ಲಾಗ್ಸ್. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಆಕ್ಚುಲಿ ನಾನು ಇವಾಗ
ಮುಗಿಸಿದ ತಕ್ಷಣ ನೆಕ್ಸ್ಟ್ ಕುತ್ಕೊಂಡು ಎಡಿಟ್ ಮಾಡ್ತೀನಿ, ನಾಳೆ ಬೆಳಿಗ್ಗೆನೆ ಹಾಕ್ತೀನಿ. ಓಕೆನಾ? ಸೊ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ಗಳು ಬರುತ್ತೆ, ಯಾವುದೇ ಥರ ಡಿಲೇ ಇರಲ್ಲ. ಸೊ ಪ್ರಾಬ್ಲಿ ಒಂದಿನ ಅಥವಾ 2 ದಿನ ಡಿಲೇ ಇರ್ಬೋದು ಅಷ್ಟೇ. ಸೊ ಕೀಪ್ ವಾಚಿಂಗ್, ನೋಡ್ತಾ ಇರಿ, ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ಗೂ ಇನ್ನು ಏನೇ ಯಾವುದೇ ತರ ವಿಡಿಯೋಸ್ಗಳು ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ಅದನ್ನೆಲ್ಲ ಕವರ್ ಮಾಡ್ತೀವಿ. ಸೊ ನೀವು ಏನೇ ಕಮೆಂಟ್ ಮಾಡೋದು ಪ್ರತಿಯೊಂದು ಕಮೆಂಟು ನಾನು ನೋಡಿದ್ದೀನಿ, ಪ್ರತಿಯೊಂದು ಪಾಯಿಂಟ್ ಬೈ ಪಾಯಿಂಟ್ ಬರ್ಕೊಂಡಿದ್ದೀನಿ, ಅದೆಲ್ಲ ಒಂದೊಂದಾಗಿ ಬ್ಲಾಗ್ಸ್ ಅಲ್ಲಿ ಕವರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ದಿನನ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಎಸ್, ಸೊ ಇದೇ ತರ ನಿಮ್ ಸಪೋರ್ಟ್ ನಮ್ಮಲ್ಲಿ ಇರ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್, ಬಾಯ್.